ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ತು ಯಾವ್ಯಾವ ಮ್ಯಾಚ್ ಅಂತಂದ್ರೆ ರಾಜಸ್ಥಾನ್ ರಾಯಲ್ಸ್ ಮತ್ತು ಕೋಲ್ಕತ್ತಾ ಇವತ್ತು ಮ್ಯಾಚ್ ಇತ್ತು. ಮಧ್ಯಾಹ್ನ ಮ್ಯಾಚ್ ಇತ್ತು. 3:30ಗೆ ಸ್ಟಾರ್ಟ್ ಮ್ಯಾಚ ಚಾಲು ಐತ್ರಿ. ಆದ ಕಾರಣ ನಮ್ಮ ರಾಜಸ್ಥಾನದವರು ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ತಾರ. ಅವ್ರು ಯಾಕೆ ಬ್ಯಾಟಿಂಗ್ನಾಗ ರನ್ ಕೋಲ್ಕತ್ತಾ ಟೀಮ್ ಬಾಲಿಂಗ್ ಸರಿ ಇಲ್ಲ ಅಂತೇಳಿ ಅವ್ರು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಬ್ಯಾಟಿಂಗ್ನಾಗ ರನ್ ದುಮಿಶ್ಯಾನ್ ರನ್ ಹೊಡಿಬೇಕಂತ ಪ್ಲ್ಯಾನ್ ಹಾಕಿದ್ರು ಅವರು. ಯಾರು ಪ್ಲ್ಯಾನ್ ಹಾಕಿದ್ರಪ್ಪ ಅಂತಂದ್ರೆ ಈ ಕಡೆ ಜೈಸ್ವಾಲ ಈ ಕಡೆ ಸೂರ್ಯವಂಶಿ ಪ್ಲ್ಯಾನ್ ಹಾಕೊಂಡು ಕೂತಿದ್ರು. ಆದ್ರೆ ಜೈಸ್ವಾಲ 34 ಹೊಡೆದ. ಈ ಕಡೆ ನಮ್ಮ ಸೂರ್ಯವಂಶಿ 14 ವರ್ಷದ ಹುಡುಗ ಇವ ತಿಂಡಿ ಪವರ್ ಏಟೈತಿ ಅಷ್ಟು ರನ್ ಹೊಡಿಬೇಕಂತ ಮಾಡಿದ್ನವ. ಆದ್ರೆ ಅವ 46 ರನ್ ಹೊಡೆದ. 50 ಮಾಡ್ಕೋಬೇಕಂತ ಹುಡುಗ ಪ್ಲ್ಯಾನ್ ಹಾಕೊಂಡಿತ್ರಿ. ಆದ್ರೆ ಪ್ಲ್ಯಾನ್ ವರ್ಕೌಟು ಸರಿಯಾಗಿ ಆಗಲಿಲ್ಲ. ಅದು 46 ರನ್ ಹೊಡೆದ. 50 ಆಗಲಿಲ್ಲ, ಏನೂ ಆಗಲಿಲ್ಲ. ತಲೆ ಹಾಪಾಗಿ ಅವ ಹೋಗ್ಬಿಟ್ಟ. ನೋಡಿದ್ನು ಮುಂದಿನ ಮ್ಯಾಚಿಗೆ ಮತ್ತೆ ಸ್ಟ್ರಾಂಗ್ ಆಗಿ ಬರ್ತಾನ. 14 ವರ್ಷದ ಹುಡುಗ ಮುಂದಿನ ಮ್ಯಾಚಿಗೆ ಫುಲ್ ಫಾರ್ಮ್ನಾಗ ಅದಾನವ. ಈಗ ಯಾಕೆ 15 ಬಾಲಿಗೆ 50 ಹೊಡ್ಯಾವನ್ರಿ ಅವ. ಯಾಕೆ ಈಗ 28 ಬಾಲಿಗೆ ಹೊಡೆದಾನ್ರಿ. 2 ಸಿಕ್ಸ್ 4 ಫೋರ್ ಹೊಡೆದಾನವ. ಅದೇ ರೀತಿ ನಮ್ಮ ಜೈಸ್ವಾಲ್ ಕಾಕಾನು ಹಂಗೆ ಹೊಡೆದಾನ. ಜೈಸ್ವಾಲ್ ಕಾಕ ಇವರಿಬ್ರು ಪಾರ್ಟ್ನರ್ಶಿಪ್ ಮನಗಂಡ ಬರುತ್ತ್ರಿ. 1 ವಿಕೆಟ್ ಬೀಳಾರಂಗೆ ಪವರ್ ಪ್ಲೇದಾಗ 1 ವಿಕೆಟ್ ಬೀಳಾರಂಗೆ ನೋಡ್ಕೊಂಡು ಆಟವನ್ನು ಆಡ್ತಾರೆ ಅವರು. ಒಂದು ಕಡೆ ನೋಡಿದ್ರೆ ರಾಜಸ್ಥಾನ್ ರಾಯಲ್ಸ್ ಟೀಮ್ನಾಗ ಯಾರೂ ಅಷ್ಟೊಂದು ಚಲೋತ್ನಾಗ ಆಡಿಲ್ಲ. ರಿಯಾನ್ ಪರಾಗ್ ಮತ್ತು ಜಡೇಜಾ ಈ ಥರ ಯಾವೂ ಮೋಸ್ಟ್ಲಿ 12 ರನ್ 15 ರನ್ ಹೊಡೆದವು. ಕರೆ ಇನ್ನು ಕೆಲವೊಂದಿಷ್ಟು ರನ್ ಹೊಡೆಯೋರು ಇರ್ತಾರೆ, ಕೆಲವೊಂದಿಷ್ಟು ರನ್ ಬರಂಗಿಲ್ಲ ಅವ್ರಿಗೆ. ಹಂಗಾಗಿರ್ತದೆ ಮ್ಯಾಚ್. ನೋಡೋಣ ಏನಾಗತ್ತೆ. ಈಗ ಎಷ್ಟು ರನ್ ಹೊಡೆದಾರಪ್ಪ ಅಂತಂದ್ರೆ ಅವ್ರು ಟಾರ್ಗೆಟ್ ಏಟ್ ಕೊಟ್ಟಾರಪ್ಪ ಅಂತಂದ್ರೆ 155 ರನ್ ಹೊಡೆದಾರ ಇವರು ರಾಜಸ್ಥಾನದವರು. 156 ರನ್ ಟಾರ್ಗೆಟ್ ಮ್ಯಾಚ್ ಐತಿ. ಇದ್ರೊಳಗೆ ಯಾರು ಗೆಲ್ತಾರ ನೋಡ್ಬೇಕಾಗೈತಿ. ಮ್ಯಾಚ್ ವಿನ್ ಯಾರಾಗ್ತಾರಪ್ಪ ಅಂತಂದ್ರೆ ಇನ್ನೂ ರಾಜಸ್ಥಾನ ವಿನ್ ಆಗ ಕಾಣ್ತದ್ರಿ. ಇದು ಮೋಸ್ಟ್ಲಿ ರಾಜಸ್ಥಾನ ಈ ಕಡೆ ಎಲ್ಲ ವಿಕೆಟ್ ಬಿದ್ದುಬಿಟ್ಟವು. ಕೋಲ್ಕತ್ತಾ ಟೀಮ್ನ್ಯಾನು ಯಾವ ಒಟ್ಟು ಟೀಮ ಫೇಲ್ ಆಗ್ಬಿಟ್ಟೈತದು. ಅವ್ರಿಗೆ ಕೊಂಡ್ಕೊಂಡಿದ್ದು ಕ್ಯಾಮ್ರನ್ ಗ್ರೀನ್, ಜಿಂಕೆ ರಹಾನೆ ಇಂಥವೆಲ್ಲ ಪ್ಲೇಯರ್ ಅದಾವ. ತೊಗೊಂಡು ಏನು ಮಾಡೋದು, ಸಜ್ಜ ಆಡಕತ್ತಿಲ್ಲ ಬ್ಯಾಟಿಂಗ್ನ್ಯಾಗ. ಅದು ಫೇಲ್ ಆಗತ್ತವು. ನೆಕ್ಸ್ಟ್ ಮುಂದಿನ ಮ್ಯಾಚಿಗೆ ಅಷ್ಟಕ್ಕೂ ಒಂದು 6 ಮ್ಯಾಚ್ ಸೋತಾರ. ಅದು ಮಳೆ ಬಂದು 1 ಪಾಯಿಂಟ್ ಕೊಟ್ಟಾರ ಅವ್ರಿಗೆ ಕೋಲ್ಕತ್ತಾ ಟೀಮಿಗೆ. ಎಷ್ಟೋ ಮ್ಯಾಚ್ ಆಯ್ತು ಅವರು ಸೋಲಾಕತ್ತಿ. ಈ ಕಡೆ ಮುಂಬೈದವ್ರು ಹಂಗೆ ಸೋಲಾಕತ್ತಾರ ಕಂಟಿನ್ಯೂ. ನೋಡೋಣ ಏನಾಗತ್ತೆ. ಭಾಳ ಕಾತುರದಿಂದ ಕಾಯ್ಬೇಕಾಗತ್ತೆ ಮ್ಯಾಚ್. ಹಿಂಗೆ ಕಂಟಿನ್ಯೂ ಸೋಲ್ಕೊತಾನೆ ಕೋಲ್ಕತ್ತಾ ಮನೆಗೆ ಹೊಕ್ಕದ. ಅದು ಈಗ ಅಷ್ಟಕ್ಕಷ್ಟು ಗೆದ್ರೆ ಒಳಗಿರ್ತದೆ ಕೋಲ್ಕತ್ತಾ. ಮುಂಬೈ ಇಂಡಿಯನ್ಸು ಅದು ಗೆಲ್ಕೊತ ಬಂದ್ರೆ ಅದು ಒಳಗಿರುತ್ತೆ. ಸೋಲ್ಕೊತೈತೆ ಮನೆಗೆ ಹೋಗುತ್ತೆ. ಕೋಲ್ಕತ್ತಾ ಟೀಮ್ನು ಮನೆಗೆ ಹೋಗುತ್ತೆ. ಹಂಗಾಗತ್ತೆ ಮ್ಯಾಚ್. ಕಡೆ ಹೊಡ್ಯಾಕತ್ತಾರೆ. ಈ ಕಡೆ ರಿಂಕು ಸಿಂಗ್ ಅದ. 30 ಬಾಲಿಗೆ 60 ರನ್ ಬೇಕು. ಈಗ 30 ಬಾಲಿಗೆ 60 ರನ್ ಹೊಡಿದು ಆಗುತ್ತೋ ಇಲ್ಲೋ ನೋಡ್ಬೇಕು ರಿಂಕು ಸಿಂಗಿಗೆ. ಅವರಿಗೆ 2-3 ಸಿಕ್ಸ್ ಬೇಕೇ ಬೇಕು ಅಲ್ಲಿ. ಆದರೂ ಒಬ್ಬನೇ ಒದ್ದಾಡಿ ಹೊಡಿಬೇಕಾಗುತ್ತವ. ಉಳ್ಕಿದವ್ರು ಬಾಲರ್ ಅದಾರ. ಆದ್ರೆ ಹೊಡಿಯೋದು ಸ್ವಲ್ಪ ಕಷ್ಟ ಐತೆ. ಹಂಗೂ ರಿಂಕು ಸಿಂಗ್ ಒಬ್ಬನೇ ಆಡ್ಬೇಕಲ್ಲ. ಅವ ಬ್ಯಾಟಿಂಗ್ನಾಗ ಹೊಡಿಬೇಕು. ಪ್ಲೇಯರ್ ಎಲ್ಲಿ ನಿಂತಿರ್ತಾನೆ ಅದು ನೋಡ್ಕೊಂಡು ಗ್ಯಾಪ್ನಾಗ ಹೊಡಿಬೇಕು. ಹೆಂಗೆ ಹಾಕ್ತಾರೆ ಅವಂಗೆ ಗೊತ್ತಿರುತ್ತೆ. ಸಿಕ್ಸ್ ಎಲ್ಲಿ ಹೊಡಿಬೇಕು ಅವಂಗೆ ಗೊತ್ತಿರುತ್ತೆ. ಹೊಡಿಲಿಲ್ಲಪ್ಪ ಅಂತಂದ್ರೆ ಮ್ಯಾಚ್ ಇದನ್ನು ಹೋಗುತ್ತೆ. ಅವ್ನ ಕೈಯಾಗ ಐತ್ರಿ ಮ್ಯಾಚ್. ಒಂದು ಮ್ಯಾಚ್ ಗೆಲ್ಲಿಸ್ಕೊಟ್ಟಿದ್ದು 5 ಸಿಕ್ಸ್ ಹೊಡೆದು ಗೆಲ್ಲಿಸ್ಕೊಟ್ಟಿದ್ದು. ಈ ಮ್ಯಾಚ್ ನೋಡೋಣ್ರಿ ಏನರ ಆಗ್ಬೋದು. ಗದ್ದಲಾರ ಆಗ್ಬೋದು, ವಿನ್ನರ್ ಆಗ್ಬೋದು, ಈ ಕಡೆ ಸೋಲ್ಬೋದು. ಹಿಂಗೈತಿ. ವಿನ್ ಹತ್ರ ಆಗಂಗಿಲ್ಲ ಅನ್ಸುತ್ತೆ ನನಗೆ ಮೋಸ್ಟ್ಲಿ. ತಿರುಗಿ 6 ವಿಕೆಟ್ ಬಿದ್ದಾವು. 197ಕ್ಕೆ 6 ವಿಕೆಟ್ ಹೋಗ್ಯಾವ್ರಿ ಅಲ್ಲಿ. ಪವರ್ ಪ್ಲೇದಾಗ 3-4 ವಿಕೆಟ್ ಅಲ್ಲೇ ಹೋಗ್ಯಾವು. ಕೋಲ್ಕತ್ತಾ ಟೀಮಿಗೆ ಏನಾಗ್ಯದ ಏನಿಲ್ಲ. ಈಗ ಜಿಂಕೆ ರಹಾನೆ ಅವರು ಕ್ಯಾಪ್ಟನ್ ಆಗಿ ಮೊದಲ 2025 ಮ್ಯಾಚ್ನ್ಯಾಗ 50 ರನ್ 60 ರನ್ ಹೊಡ್ಕೊತ ಬಂದರು. ಈ ಮ್ಯಾಚ್ನಾಗ ಫುಲ್ ವೀಕ್ ಆಗಿಬಿಟ್ಟಾರ ಅವರು. ಅಷ್ಟು ಒಂದಾದರೂ 50 ರನ್ ಹೊಡೆದೇ ಇಲ್ಲ ಅವರು. ಅದು ಮಳೆ ಬಂದು 1 ಪಾಯಿಂಟ್ ಸಿಕ್ಕಿದ್ದು ಕರೆ ಐತ್ರಿ. ಅವ್ರ ಪಿಚ್ನಾಗ ಒಂದು ಮಳೆ ಬಂದು 1 ಪಾಯಿಂಟ್ ಸಿಕ್ಕೈತಿ. ಆದರೂ ಜಿಂಕೆ ರಹಾನೆ ಕ್ಯಾಪ್ಟನ್ ತೆಗೆದು ಬಿಡ್ಬೇಕು ಅವಂಗೆ. ಸುಮಾರು ಸಲ ಮ್ಯಾಚ ಸೋಲಾಕತ್ ಬಿಟ್ಟೈತಿ. 6 ಮ್ಯಾಚ್ ಅಂದ್ರೆ ಐತಿಲ್ಲ ಲೆಕ್ಕಕ್ಕೆ. ನೋಡ್ಬೇಕು. ಅದು ಜಿಂಕೆ ರಹಾನೆ ಕ್ಯಾಪ್ಟನ್ ಚಲೋತ್ನಾಗ ಮಾಡ್ತಾನೆ. ಕರೆ ಅವನೇ ಚಲೋತ್ನಾಗ ಆಡಲ್ಲ ಮೊದಲು.
ಎಲ್ಲಿ ನಿಂದ್ರಿಸ್ಬೇಕು ಅವಂಗ ಗೊತ್ತಾಗವಲ್ತು. ಈ ಸೀಸನ್ ಅಂತೂ ಫುಲ್ ವೀಕ್ ಆಗಿಬಿಟ್ಟಾರ. ಆದರೂ ಕ್ಯಾಮ್ರಾನ್ ಗಿರೀನ್ ಅದಾನ, ರಿಂಕು ಸಿಂಗ್ ಅದಾನ, ಮತ್ತು ಜಿಂಕೆ ರಹಾನೆ ಅದಾನ. ಎಲ್ಲ ಪ್ಲೇಯರ್ ಅದಾವು. ಆದ್ರೂ ರನ್ನ ಹೊಡ್ಯಾಕೆ ಆಗ್ತಾಯಿಲ್ಲ ಅವ್ರಿಗೆ. ಮೋಸ್ಟ್ಲಿ ನೋಡ್ಬೇಕು ಏನರ ಮುಂದಿನ ಮ್ಯಾಚಿಗಾದರೂ ಗೆಲ್ತಾರೋ ಏನು ಮನೆಗೆ ಹಾಕರು. ಆದ್ರೆ ಆ್ಯಕ್ಚುಲಿ ರಸೂಲ್ ಇದ್ದಾಗ ಒಂದಿಷ್ಟು ಮ್ಯಾಚ್ ಗೆದ್ದಿದ್ರು ಅವರು. ರಸೂಲ್ ಅವರು, ಹೆಂಡಿ ರಸೂಲ್ ಏನಂತೀರಿ ನೋಡು, ಅವ ಇದ್ದಾಗಲೇ ಸುಮಾರು ಮ್ಯಾಚ್ ಗೆಲ್ಕೋತಾನೆ ಬಂದರು ಅವರು. ಆದ್ರೆ ಅವ ಇದ್ದಾಗೆ ಸಿಕ್ಸ್ ಯಾವಾಗ ಕಳಿಸಿದ್ರು ರನ್ ಹೊಡಿಯೋ ಕೆಪಾಸಿಟಿ ಅವಂಗಿತ್ತು ರಸೂಲಿಗೆ. ಇವ್ರು ಹೊಡಿಬೇಕಂತಂದ್ರೆ ಒದ್ದಾಡ್ತಾ ಇದ್ದಾರೆ ಇವರು. ರನ್ನ ಬರಾಕತ್ತಿಲ್ಲ. ಈಗ ರಾಜಸ್ಥಾನ್ ಕೂಡ ಮ್ಯಾಚ್ ಐತಿ. ಅದ್ರೊಳಗೆ ಗೆಲ್ಲೋದು ಭಾಳ ಕಷ್ಟ ಐತೆ ಅವ್ರಿಗೆ. ರಿಂಕು ಸಿಂಗ್ ಒಬ್ಬನೇ ಅದಾನ, ನಿಂತು ಆಡಕತ್ತಾನ. 28 ಬಾಲ್ ಆಡ್ಯಾನ, 30 ರನ್ ಹೊಡೆದಾನ. ಓವರ್ ಹತ್ರ ಅದಾವು, ಇನ್ನ 4 ಓವರ್ದಾವು. ಇನ್ನೊಂದು 50 ರನ್ ಬೇಕೀಗ ಮೋಸ್ಟ್ಲಿ. ಈಗ ಒಂದು 4 ಹಿಂಗೆ ಹೊಡ್ಕೊಂಡಾನವ. ಆದ್ರೆ 4 ಅದು ಹೊಡೆದ್ರೆ ಕೆಲಸ ಆಗಂಗಿಲ್ಲ, ಬರೀ 6 ಬೀಳ್ಬೇಕ್ರಿ. 6 ಹೊಡಿಬೇಕು. ಈಗ ರನ್ ರೇಟ್ ಫುಲ್ ಡೌನ್ ಆಗೈತಿ. ಆದ್ರೆ ರನ್ ರೇಟು ಮೇನ್ ಆಗುತ್ತೆ. 2 ರನ್ 3 ರನ್ ಬೇಕಾಕವು. ಆದರೂ ಕೋಲ್ಕತ್ತಾದವರು ಫೀಲ್ಡಿಂಗು ಸರಿ ಮಾಡಿಲ್ಲ. ಬ್ಯಾಟಿಂಗ್ನಾಗೂ ಫೇಲ್ ಮತ್ತು ಬಾಲಿಂಗ್ನಾಗೂ ಫೇಲ್. ಕಂಡಾಪಟ್ಟೆ ರನ್ ಕಡಿಮೆ ಕೊಟ್ಟಾರ. ಬಾಲಿಂಗ್ನಾಗೂ ಚಲೋ ಹೊತ್ನ್ಯಾಗ ಹಾಕಿದ್ರು. ಆದ್ರೆ ಬ್ಯಾಟಿಂಗ್ನಾಗ ಫೇಲ್ ಆಗ್ಯಾರ. ನೋಡೋನು ನಮ್ಮ ಜಸ್ವಾಲ, ಸೂರ್ಯವಂಶಿ ಏನು ಆಡಿದ್ರು ಬ್ಯಾಟಿಂಗ್ ಫುಲ್ ಗಿಲಿ ಬ್ಯಾಟಿಂಗ್ ಆಡಿದ್ರು. ಅವ್ರಂಗೆ ಆಡ್ಬೇಕು ನೋಡ್ರಿ ಬ್ಯಾಟಿಂಗ್ ಅಂತ ಹೇಳುತ್ತಾ. ಅವರಿಬ್ರು ಪಾರ್ಟ್ನರ್ಶಿಪ್ ಒಮ್ಮೊಮ್ಮೆ 200 ಮ್ಯಾಗ ಹೋಗಿರ್ತದೆ, ಒಮ್ಮೊಮ್ಮೆ 150 ಶನೆ ಒಯ್ದಿರ್ತಾರೆ. ಹಂಗಾಗುತ್ತೆ ಮ್ಯಾಚ್. ಆದ್ರೆ 14 ವರ್ಷದ ಹುಡುಗ ಹಿಂಗೆ ಆಡಕತ್ತಾನಪ್ಪ ಅಂತಂದ್ರೆ ಮುಂದೆ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡುವಂಥ ಪ್ಲೇಯರ್ ಐತಿದು. ನೋಡೋಣ ಯಾರ್ಯಾರು ರೆಕಾರ್ಡ್ ಬ್ರೇಕ್ ಮಾಡ್ದಾನಂತ ನೋಡ್ಬೇಕಾಗೈತಿ. ಆದರೂ ಕ್ರಿಸ್ ಗೇಲಿಂದು ಹತ್ರ ರೆಕಾರ್ಡ್ ಮುರಿದಾಗೋಲ್ಲ. ಕ್ರಿಸ್ ಗೇಲ್ 175 ರನ್ ಹೊಡೆದಾನವ. 60 ಬಾಲಿಗೆ 66 ಬಾಲಿಗೆ ಹೊಡೆದಾನವ. ಸೆಕೆಂಡ್ನ ಬ್ರೆಂಡನ್ ಮೆಕಲಮ್ 158 ರನ್ ಹೊಡೆದಾನ. ಆಮೇಲೆ ಇನ್ನೊಬ್ರು ಅಭಿಷೇಕ್ ಶರ್ಮಾ ಹೊಡೆದಾರ. ಆಮೇಲೆ ಅವನಿಂದ ಇನ್ನೊಬ್ರು ಯಾರ್ಯಾರು ಅದಾರ ರನ್ ಹೊಡಿಯುವಂಥ ಕೆಪಾಸಿಟಿ ಅದಾರ. ಆದ್ರೆ ಕ್ರಿಸ್ ಗೇಲಿಂದು ರೆಕಾರ್ಡ್ ಮುರಿಬೇಕಂದ್ರೆ ಅವ ಇನ್ನೊಮ್ಮೆ ಹುಟ್ಟಿ ಬರ್ಬೇಕವ. ಆದ್ರೆ 176 ರನ್ ಹೊಡಿಬೇಕಂದ್ರೆ ಭಾಳ ಕಷ್ಟ ಐತಿ. RCB ಡೇಂಜರ್ ಪ್ಲೇಯರ್ ಅದು ಕ್ರಿಸ್ ಗೇಲ್ ಅವ. ಅವನಂಗೆ ಶೆಫರ್ಡ್ ಮತ್ತು ಟಿಮ್ ಡೇವಿಡ್ ಇವರಿಬ್ಬರು ಗೇಮ್ ಫಿನಿಶ್ ಮಾಡುವಂಥ ಪ್ಲೇಯರ್ನು ಅದಾರ. ಈಗ ಇವತ್ತಂತೂ ಕೋಲ್ಕತ್ತಾದವ್ರಿಗೆ ಮ್ಯಾಚ್ ಗೆಲ್ಲಲ್ಲ, ಸೋಲ್ತದ. ಅದ್ರೊಳಗೆ ರಾಜಸ್ಥಾನದವರು ವಿನ್ ಆಗಂಗೆ ಕಾಣ್ತಾರೆ. ಮ್ಯಾಚ ವಿನ್ ಆಗ್ತಾರೆ ಅವರು. ಆದ್ರೆ ಸತತವಾಗಿ ಗೆಲ್ಕೋತಾನೆ ಬಂದರು ಅವ್ರು ರಾಜಸ್ಥಾನ್ ಟೀಮ್. ಹೆಂಗೈತ್ರಿ ರಾಜಸ್ಥಾನ? ರಿಯಾನ್ ಪರಾಗ್ ಕ್ಯಾಪ್ಟನ್ ಮಡ್ಗಂಡ ಮಾಡಕತ್ಬಿಟ್ಟಾನವ. ಆದ್ರೆ ಮುಂದಿನ ಸೀಸನಿಗೂ ಅದು 2025 ಸೀಸನು ಅವನು ಚಲೋತ್ನಾಗ ಆಡಿಸಿದ. ಈ ವರ್ಷನೂ 2026 ಸೀಸನು ಚಲೋತ್ನಾಗ ಆಡಿಸ್ಕೊತ ಬಂದವ. ಆದ್ರೆ ಸಂಜು ಸ್ಯಾಮ್ಸನ್ ಅವರು ಚೆನ್ನೈಗೆ ಹೋದ್ರು. ಈ ಕಡೆ ರಾಜಸ್ಥಾನಕ್ಕೆ ಇವ ಜಡೇಜಾ ಬಂದ. ಆದ್ರೆ ಇಬ್ಬರು ಆಲ್ರೌಂಡರ್. ಇವ ಬ್ಯಾಟ್ಸ್ಮನ್ ಅದಾನ್ರಿ. ಕೀಪಿಂಗ್ ಅದು ಮಾಡ್ದವ. ಬ್ಯಾಟಿಂಗ್ ಆಡ್ತಾನೆ. ಇವ ಆಲ್ರೌಂಡರ್ ಇವನು. ಆದ್ರೆ ಆ್ಯಕ್ಚುಲಿ ಇಬ್ಬರು ಒಳ್ಳೆ ಆಟಗಾರರು. ಇವರು ಹೊಡಿಯೋಂಥ ಕೆಪಾಸಿಟಿ ಅವ್ರಿಗೆ ಐತಿ. ನೋಡೋಣ ಏನಾಗುತ್ತೆ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೈಯದ್ ಬಾಸ್ 4845 ಚಾನಲ್ ಐತಿ. ಎಲ್ಲ ಕ್ರಿಕೆಟ್ ಅದು ಬರ್ತಿರ್ತಾವೆ. ಎಲ್ಲರೂ ಶೇರ್ ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಫ್ರೆಂಡ್ ಟಾಟಾ ಬಾಯ್ ಹೇಳುತ್ತಾ, ಈಗ ರಿಂಕು ಸಿಂಗ್ ಅವರು ಈಗ 36 ರನ್ ಹೊಡೆದಾರ. ಈಗ ಎಷ್ಟು ಬಾಲಿಗೆ ಹೊಡೆದಾರಪ್ಪ ಅಂತಂದು 24 ಬಾಲಿಗೆ 36 ರನ್ ಹೊಡೆದಾರ. 1 6 ಹೊಡೆದಾರ. 4 ಏನೂ ಹೊಡೆದಿಲ್ಲ, 6 ಒಂದೇ ಹೊಡೆದಾರ. ಇನ್ನು 3 ಓವರ್ ಅದಾವು. 18 ಬಾಲಿಗೆ 28 ರನ್ ಬೇಕೀಗ. ಆಲ್ರೆಡಿ ಸದ್ಯಕ್ಕೆ ಅವ್ರು ವಿನ್ ಆಗ್ಬೇಕಂದ್ರೆ. ಈಗ ಅವ ಔಟ್ ಆದಪ್ಪ ಅಂತಂದ್ರೆ ಮ್ಯಾಚ್ ಗೆಲ್ಲೋದಿಲ್ರಿ. ಬೇರೆ ಸಸ್ತಾಗಿ ಒಂದು ಪ್ಲೇಯರ್ ಬತ್ತಪ್ಪ ಅಂತಂದ್ರೆ ಅವ್ಗೆ ಆಡೋದು ಕಷ್ಟ ಆಗುತ್ತೆ. ಬಾಲ ಅವಂಗೆ ಗೊತ್ತಾಗಂಗಿಲ್ಲ. ಆ ಕಡೆ ಬರ್ತಾವೆ ಆ ಕಡೆ ಇಲ್ಲ ಅನ್ನೋದು. ಬ್ಯಾಟಿಗೆ ಹ್ಯಾಡ್ಸ್ ಆಗಿ ಅಲ್ಲಿ ಇಲ್ಲಿ ಬಡವು ಕಾಲಿಗೆ ಬರ್ಸ್ಕೊಂಡು ಅಲ್ಲಿ ಇಲ್ಲಿ ಇಂಜುರಿ ಭಾಳ ಹಾಕಿರ್ತಾವೆ. ಒಮ್ಮೆ ಈಗ ರಿಂಕು ಸಿಂಗ್ ಆಡಕತ್ತಾನ, ಅವನ ಮ್ಯಾಗೆ ಡಿಪೆಂಡ್ ಐತಪ್ಪ. ಈಗಿನ ಸದ್ಯಕ್ಕೆ ರಿಂಕು ಸಿಂಗಿನ ಮ್ಯಾಗೆ ಡಿಪೆಂಡ್ ಐತ್ರಿ. ಈಗ ಗೆಲ್ಲೋ ಸಾಧ್ಯತೆ ಭಾಳ ಐತಿ ರಿಂಕು ಸಿಂಗ್. ನೋಡ್ಬೇಕು, ಮ್ಯಾಚ್ ನೋಡ್ತಾ ಇರ್ತಾರೆ ಒಂದಿಷ್ಟು ಜನ ನೋಡ್ತಾ ಇರೋದಿಲ್ಲ. ಆದ್ರೆ ಇನ್ನೂ ಕೈಯಾಗ ಐತ್ರಿ ಕೋಲ್ಕತ್ತಾ ಟೀಮಿಗೆ. ಇನ್ನೂ ರನ್ ಹೊಡೆಯೋಂಥ ಕೆಪಾಸಿಟಿಗೆ ಅವ್ರಿಗೆ ಐತಿ. ಈಗ 18 ಬಾಲಿಗೆ 28 ರನ್ ಬೇಕು. ಆದ್ರೆ ಹೊಡಿತಾರೆ ಅನ್ಸುತ್ತೆ ನನಗೆ. ರಿಂಕು ಸಿಂಗ್ ಇದ್ದಪ್ಪ ಅಂತಂದ್ರೆ ಮ್ಯಾಚ್ ವಿನ್ ಮಾಡ್ಕೊಂಡು ಹೋಗ್ತಾನವ. ಏನಾದರೂ ವಿಕೆಟ್ ಬಿದ್ದಂದ್ರೆ ಹೊಡಿದಾಗಂಗಿಲ್ಲ, ಭಾಳ ಕಷ್ಟ ಆಗುತ್ತೆ. ನೋಡೋಣ ಏನಾಗುತ್ತೆ.